ಸರ್, ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲೆನವರು ಎಲ್ಲ ಶಿಕ್ಷಕರಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಉಂಟಾಗಬೇಕು. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಶಾಲೆಯಲ್ಲಿ ಎಲ್ಲ ಶಾಲಾ ಶಿಕ್ಷಕರು ಕೂಡ ಮಾಡಬೇಕು ಅನ್ನುವ ಮೂಲ ಉದ್ದೇಶದಿಂದ ಅವರ ಸುಪರ್ದಿಯಲ್ಲಿ ಬರತಕ್ಕಂತಹ ಎಲ್ಲ ಶಾಲೆಗಳನ್ನು ಒಗ್ಗೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಅವರೀಗ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳು. ಇದರದ್ದು ಉದ್ದೇಶ ಏನು ಅಂದರೆ, ಇವತ್ತು ಇಡೀ ಪ್ರಪಂಚ ಜ್ಞಾನದ ಕಡೆಗೆ ಇದ್ದರೂ ಕೂಡ ಅಜ್ಞಾನದಲ್ಲಿ ಮುಳುಗಿ ಹೋಗ್ತಾ ಇದೆ. ನಾನಾ ರೀತಿಯಾದಂಥ ಅಜ್ಞಾನ, ಅದು ಮೂಢನಂಬಿಕೆ ಇರಬಹುದು, ಅಥವಾ ತನ್ನ ಬಗ್ಗೆ ತನಗೆ ಅರಿವಿಲ್ಲದೆ ಇರತಕ್ಕಂಥದ್ದಿರ್ಬೋದು. ಒಬ್ಬ ವ್ಯಕ್ತಿ ನಾನು ಬದುಕಬಲ್ಲೆ ಅಂತ ಅಂದುಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಇಲ್ಲದೇ ಇರುವಂಥದ್ದಿರ್ಬೋದು. ಇವೆಲ್ಲವನ್ನು ಕೂಡ ಹೋಗಲಾಡಿಸಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಆಸೆಯಿಂದ ಈ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದ್ದು ಆಪ್ತ ಸಮಾಲೋಚನೆ ಮತ್ತು ಮಾರ್ಗದರ್ಶಿ ಅಂತ, ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಅಂತ ಕರಿತೀವಿ. ಆಪ್ತ ಸಮಾಲೋಚನೆ ಅನ್ನೋದು ಆಗಿಂದಾಗೆ ಆಗ್ತಕ್ಕಂಥದ್ದು, ಮಾರ್ಗದರ್ಶನ ಅನ್ನೋದು ಸತತವಾಗಿ ಆಗುವಂಥದ್ದು. ಇದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ತುಂಬ ಅಗತ್ಯ ಇದೆ. ಯಾರು ಚೆನ್ನಾಗಿ ಓದ್ತಾರೆ ಅವರಿಗೂ ಸಮಾಲೋಚನೆ ಬೇಕು, ಯಾರು ಓದೋದಿಲ್ಲ ಅವರಿಗೂ ಸಮಾಲೋಚನೆ ಬೇಕು. ಈ ಸಮಾಲೋಚನೆ ಸತತವಾಗಿ ಮುಂದುವರಿಯುವಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇನ್ನೂ ಅನೇಕ ಬರಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ಶಾಲೆಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ನನ್ನ ಹೆಸರು ಡಾಕ್ಟರ್ ಗಣೇಶ ಭಟ್ಟ ಅಂತ. ನಾನು MES ಶಿಕ್ಷಣ ಮಹಾವಿದ್ಯಾಲಯ ಅನ್ನುವ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಾನು ನಿವೃತ್ತಿ ಹೊಂದಿದ್ದೇನೆ. ನಾನು ಮೇಷ್ಟ್ರಾಗಿ 45 ವರ್ಷ ಆಯಿತು. ನನ್ನ ಹೆಸರು ಶ್ರೀಧರ್ ಅಂತ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮನ ಮಾಡಿರೋದು, ನಾವು 28 ವಿಧಾನಸಭಾ ಕ್ಷೇತ್ರಗಳಿಗೆ 20 ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರುಗಳನ್ನು ಮಾಡಿದ್ದೀವಿ. ಇವತ್ತು ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮ ನಡೆದಿದೆ. ಅದರ ಅಧ್ಯಕ್ಷರಾದಂಥ ನಮ್ಮ ಶಿವಕುಮಾರ್ ಅವರು ಈ ಕೆಲಸನ ಮಾಡಿದ್ದಾರೆ. ಸುಮಾರು 4-5 ಶಾಲೆ ಟೀಚರ್ಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇದೊಂದು ಜನವಿಜ್ಞಾನ ಚಳವಳಿಯಾಗಿ ಮಾರ್ಪಡಿಸಬೇಕು ಬೆಂಗಳೂರು ನಗರದಲ್ಲಿ ಅಂತ ಸುಮಾರು 80ಕ್ಕೂ ಹೆಚ್ಚು ಕಾರ್ಯಕ್ರಮನ ಕಳೆದ 1.5-2 ವರ್ಷದೊಳಗೆ ಮಾಡಿದ್ದೀವಿ. ಇದು ಒಂದು ನರಸಿಂಹಯ್ಯನವ್ರದ್ದು ಸ್ವಲ್ಪ ಮಾತು ನೇರ ಸಂವಾದ ಅಂತ, ಮಕ್ಕಳನ್ನೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ವಿಜ್ಞಾನ ಕೇಂದ್ರಗಳೇನಿದೆ, CV ರಾಮನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ನಮ್ಮ UR ರಾವ್ ಪ್ರಾರಂಭ ಮಾಡಿರುವಂಥ ಸ್ಟಡಿ ಸೆಂಟರ್ ಇರ್ಬೋದು, ಹೈಯರ್ ಸ್ಟಡಿ ಸೆಂಟರ್ ಇರ್ಬೋದು, ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಡಾಕ್ಟರ್ ರಾಜಾರಾಮಣ್ಣ ಅವ್ರದ್ದು ಶತಮಾನೋತ್ಸವ ಬಂದಿದೆ, ಅದರದ್ದು ಉದ್ಘಾಟನಾ ಕಾರ್ಯಕ್ರಮನ ನಮ್ಮ ವಿಜ್ಞಾನಿಗಳಾದಂಥ ವಿಶ್ವನಾಥ್ ಅವರು ಮಾಡಿದ್ದಾರೆ. ಅದನ್ನು ಇನ್ನೊಂದು 10-12 ಕಾರ್ಯಕ್ರಮ ಕಂಟಿನ್ಯೂಸ್ ಮಾಡೋದು ಇದೆ. ನಿಮ್ಮ ಸಹಕಾರ ಎಲ್ಲ ಬೇಕು ಅಂತ ಈ ಸಂದರ್ಭ ಹೇಳ್ತೀನಿ. ಈ ಚಳವಳಿ ನಿಲ್ಲದಿಲ್ಲ, ದೊಡ್ಡ ಪ್ರಮಾಣದೊಳಗೆ ಬಂದು ನಮಗೆ ತೊಗೊಂಡೋಗುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡು ಕೆಲಸ ಮಾಡ್ತೇವೆ. ನಮಸ್ಕಾರ.